ಈಗಾಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ, 30ನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲಿರುಳು ಶ್ರಮ ಮಾಡಿ, ಜಿಲ್ಲಾಧಿಕಾರಿಯವರು ಇರ್ಬೋದು, ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಇವರೆಲ್ಲರೂ ಇವತ್ತು ಹಗಲಿರುಳು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ, ಅಂದರೆ ಕೆಲವೊಂದು ತಾಲೂಕದಲ್ಲಿ 5-6 ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ, ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ನಾವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದನ್ನು ಈಗ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೆಲ್ಲ ಸೇರಿದರೆ 143.34 ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ. 143.34 ಕೋಟಿ. ಇದು SDRF NDRF ನಾಮ್ಸ್ ಪ್ರಕಾರ ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಮತ್ತೆ ಹೆಚ್ಚುವರಿ ಆಯಿತು. ಇಲ್ಲ, ಇದೇ ಪ್ರಸ್ತಾವನೆಗೆ ಈಗೇನು 1,68,653 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ಆ ಬೆಳೆಹಾನಿಗೆ NDRF SDRF ನಾಮ್ಸ್ ಪ್ರಕಾರ ಲೆಕ್ಕ ಹಾಕಿದರೆ ಅದ್ರ ಪ್ರಕಾರ 143.34 ಕೋಟಿ ರೂಪಾಯಿ ಆಗ್ತದೆ. ಪ್ರಥಮ ಹಂತದಲ್ಲಿ SDRF ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ. ಇನ್ನು 143.34 ಕೋಟಿಗೆ ಮಂಜೂರಾತಿ ಆಗಿದೆ. ನಿನ್ನೆ ಸುಮಾರು 17.25 ಕೋಟಿ ರೂಪಾಯಿ ಬಿಡುಗಡೆ ಆಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ. 17.25 ಕೋಟಿ, 61.34 ಕೋಟಿ ರೂಪಾಯಿ ಇವತ್ತು ನಮ್ಮ PD ಖಾತೆಯಲ್ಲಿ ಹಣ ಇದೆ. 61.34, ಅಂದರೆ ಇವೆಲ್ಲ ಸೇರಿ 61.34 ಕೋಟಿ ರೂಪಾಯಿ 3 ದಿವಸಗಳ ಒಳಗ, ಇವತ್ತಿನಿಂದ ಮತ್ತೆ 3 ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ. ಈಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ, 30ನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲಿರುಳು ಶ್ರಮ ಮಾಡಿ, ಜಿಲ್ಲಾಧಿಕಾರಿಯವರು ಇರ್ಬೋದು, ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಇವರೆಲ್ಲರೂ ಇವತ್ತು ಹಗಲಿರುಳು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ, ಅಂದರೆ ಕೆಲವೊಂದು ತಾಲೂಕದಲ್ಲಿ 5-6 ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ, ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ನಾವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದನ್ನು ಈಗ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೆಲ್ಲ ಸೇರಿದರೆ 143.34 ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ. 143.34 ಕೋಟಿ.
ಯಾವ ಸರ್ ಹೊಸದು ಸೇರಿ ಅಥವಾ ಹಳಿದು ಸರ್? ಇದು SDRF NDRF ನಾರ್ಮ್ಸ್ ಪ್ರಕಾರ. ಅಲ್ಲ ಸರ್, ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಮತ್ತೆ ಹೆಚ್ಚುವರಿ ಆಯ್ತು ಸರ್? ಇಲ್ಲ, ಇದೇ ಪ್ರಸ್ತಾವನೆಗೆ ಈಗೇನು 1,68,653 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ಆ ಬೆಳೆಹಾನಿಗೆ NDRF SDRF ನಾರ್ಮ್ಸ್ ಪ್ರಕಾರ ಲೆಕ್ಕ ಹಾಕಿದರೆ ಅದ್ರ ಪ್ರಕಾರ 143.34 ಕೋಟಿ ರೂಪಾಯಿ ಆಗ್ತದೆ. ಪ್ರಥಮ ಹಂತದಲ್ಲಿ SDRF ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ. ಇನ್ನು 143.34 ಕೋಟಿಗೆ ಮಂಜೂರಾತಿ ಆಗಿದೆ. ನಿನ್ನೆ ಸುಮಾರು 17.25 ಕೋಟಿ ರೂಪಾಯಿ ಬಿಡುಗಡೆ ಆಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ. 17.25 ಕೋಟಿ, 61.34 ಕೋಟಿ ರೂಪಾಯಿ ಇವತ್ತು ನಮ್ಮ PD ಖಾತೆಯಲ್ಲಿ ಹಣ ಇದೆ. 61.34 ಅಂದರೆ ಇವೆಲ್ಲ ಸೇರಿ 61.34 ಕೋಟಿ ರೂಪಾಯಿ 3 ದಿವಸಗಳ ಒಳಗೆ, ಇವತ್ತಿನಿಂದ ಮತ್ತೆ 3 ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ. ಈಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ, 30ನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ. ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲಿರುಳು ಶ್ರಮ ಮಾಡಿ, ಜಿಲ್ಲಾಧಿಕಾರಿಯವರು ಇರ್ಬೋದು, ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಇವರೆಲ್ಲರೂ ಇವತ್ತು ಹಗಲಿರುಳು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ, ಅಂದರೆ ಕೆಲವೊಂದು ತಾಲೂಕದಲ್ಲಿ 5-6 ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ, ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ನಾವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದನ್ನು ಈಗ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೆಲ್ಲ ಸೇರಿದರೆ 143.34 ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ. 143.34 ಕೋಟಿ. ಯಾವ ಸರ್ ಹೊಸದು ಸೇರಿ ಅಥವಾ ಹಳಿದು ಸರ್? ಇದು SDRF NDRF ನಾರ್ಮ್ಸ್ ಪ್ರಕಾರ. ಅಲ್ಲ ಸರ್, ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಮತ್ತೆ ಹೆಚ್ಚುವರಿ ಆಯ್ತು ಸರ್? ಇಲ್ಲ, ಇದೇ ಪ್ರಸ್ತಾವನೆಗೆ ಈಗೇನು 1,68,653 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ಆ ಬೆಳೆಹಾನಿಗೆ NDRF SDRF ನಾರ್ಮ್ಸ್ ಪ್ರಕಾರ ಲೆಕ್ಕ ಹಾಕಿದರೆ ಅದ್ರ ಪ್ರಕಾರ 143.34 ಕೋಟಿ ರೂಪಾಯಿ ಆಗ್ತದೆ. ಪ್ರಥಮ ಹಂತದಲ್ಲಿ SDRF ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ. ಇನ್ನು 143.34 ಕೋಟಿಗೆ ಮಂಜೂರಾತಿ ಆಗಿದೆ. ನಿನ್ನೆ ಸುಮಾರು 17.25 ಕೋಟಿ ರೂಪಾಯಿ ಬಿಡುಗಡೆ ಆಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ. 17.25 ಕೋಟಿ, 61.34 ಕೋಟಿ ರೂಪಾಯಿ ಇವತ್ತು ನಮ್ಮ PD ಖಾತೆಯಲ್ಲಿ ಹಣ ಇದೆ. 61.34 ಅಂದರೆ ಇವೆಲ್ಲ ಸೇರಿ 61.34 ಕೋಟಿ ರೂಪಾಯಿ 3 ದಿವಸಗಳ ಒಳಗೆ, ಇವತ್ತಿನಿಂದ ಮತ್ತೆ 3 ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ.